ನೀಲಾಂಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯಂ ಜಗನ್ನಾಥಾಯ ತೇ ನಮಃ ಅಂತ ಈ ಜಗನ್ನಾಥ ಮಂತ್ರನ ಹೇಳ್ತಾ ಈ ಜಗನ್ನಾಥ ದೇವಾಲಯನ ನೋಡೋಣ ಬನ್ನಿ. ಇನ್ನೂ ಯಾರಾದರೂ ನಮ್ಮ ಡಿವೋಷ್ನಲ್ ರೂಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಒತ್ತೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ರಲ್ವ, ಬನ್ನಿ ಈಗ ನಮ್ಮ ಬೆಂಗಳೂರಿನಲ್ಲಿರುವ ಜಗನ್ನಾಥ ಮಂದಿರನ ನೋಡೋಣ. ದೇವಾಲಯದ ಆವರಣದಲ್ಲಿ ಹೋದಾಗ ನಿಮಗೆ ಬಲಗಡೆ ಕಾಣೋದೇ ಆಂಜನೇಯ ಸ್ವಾಮಿ ಗುಡಿ. ಆಂಜನೇಯ ಸ್ವಾಮಿಗೆ ನಮಿಸುತ್ತಾ ನಾವು ದೇವಾಲಯದ ಮುಂಭಾಗದಲ್ಲಿ ನೋಡಿದರೆ ನಿಮಗೆ ಆ ವಿಷ್ಣುವಿನ ದಶಾವತಾರಗಳ ಕೆತ್ತನೆ ಮತ್ತು ಅದ್ಭುತವಾದ ಕೆತ್ತನೆಯನ್ನು ನೀವು ನೋಡ್ಬೋದು. ಅಲ್ಲಿಂದ ನೀವು ಎಡಕ್ಕೆ ತಿರುಗಿ ನೋಡಿದರೆ ಮತ್ತೊಂದು ಚಿಕ್ಕದಾದ ಗುಡಿ ಕಾಣುತ್ತೆ, ಅದುವೇ ಶಿವಾಲಯ. ಮುಂದೆ ಬಂದರೆ ನಿಮಗೆ ನೆಕ್ಸ್ಟ್ ಕಾಣೋದೇ ಬಿಮಲಾದೇವಿಯ ಗುಡಿ. ನೋಡಿ, ಇದು ಆಲಯದ ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರೂ ವಿಷ್ಣುವಿನ ದಶಾವತಾರವನ್ನೇ ಕಾಣಬಹುದು. ಮತ್ತು ಆ ರಾಜಗೋಪುರವಂತೂ ತುಂಬ ಅದ್ಭುತವಾಗಿದೆ ನೋಡಲಿಕ್ಕೆ. ನೋಡಿ ಎಷ್ಟು ಎತ್ತರವಾಗಿ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗಿ ಆ ಜಗನ್ನಾಥನ ದರ್ಶನ ಮಾಡೋಣ. ನೋಡಿ, ಗರ್ಭಗುಡಿಯಲ್ಲಿ ನಿಮಗೆ 3 ದೇವರುಗಳು ಕಾಣಿಸ್ತಾರೆ. ಒಂದು ಬಲಭದ್ರ, ಸುಭದ್ರ ಮತ್ತು ಜಗನ್ನಾಥ ಸ್ವಾಮಿ. ಬಲಭದ್ರ ಶ್ರೀಕೃಷ್ಣ ಪರಮಾತ್ಮರ ಅಣ್ಣ ಬಲರಾಮ, ಮತ್ತು ಸುಭದ್ರ ತಂಗಿ, ಮತ್ತು ಜಗನ್ನಾಥ ಆ ಶ್ರೀಕೃಷ್ಣ ಪರಮಾತ್ಮ. ಈ 3 ವಿಗ್ರಹಗಳನ್ನು ನಾವು ಗರ್ಭಗುಡಿಯಲ್ಲಿ ಕಾಣ್ಬೋದು. ಈ ದೇವಸ್ಥಾನ ನಮ್ಮ ಬೆಂಗಳೂರಿನ HSR ಲೇಔಟ್ ಬಳಿ ಇರೋ ಅಗರದಲ್ಲಿದೆ. ಸಾಮಾನ್ಯವಾಗಿ ನೀವು ಟಿನ್ ಫ್ಯಾಕ್ಟ್ರಿಯಿಂದ ಸಿಲ್ಕ್ ಬೋರ್ಡ್ ಕಡೆಗೆ ಹೋಗಬೇಕಾದ್ರೆ, ಇಲ್ಲ ಸರ್ಜಾಪುರದಿಂದ ಸಿಲ್ಕ್ ಬೋರ್ಡ್ ಕಡೆಗೆ ಹೋಗಬೇಕಾದ್ರೆ ಆ ಫ್ಲೈಓವರ್ ಪಕ್ಕದಲ್ಲೇ, ಅಗರ ಫ್ಲೈಓವರ್ ಪಕ್ಕದಲ್ಲೇ ನಿಮಗೆ ಈ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಜಗನ್ನಾಥ ಸ್ವಾಮಿ ದೇವಸ್ಥಾನ ಎರಡೂ ಕಾಣುತ್ತೆ. 2 ದೇವಸ್ಥಾನವೂ ತುಂಬ ಅದ್ಭುತವಾಗಿದೆ. ಅಗರ ಕಡೆ ಹೋದರೆ ಯಾವಾಗಾದರೂ ಈ 2 ದೇವಸ್ಥಾನಗಳನ್ನ ದರ್ಶನ ಮಾಡಿ. ಈ ಜಗನ್ನಾಥ ಸ್ವಾಮಿ ದೇವಸ್ಥಾನವಂತೂ ಪೂರಿ ಜಗನ್ನಾಥ ಸ್ವಾಮಿ
ದೇವಾಲಯದ ಮಾದರಿಯಲ್ಲಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಒಂದು ಸರಿ ವೀಕ್ಷಣೆ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು.